ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ಹೊಸ್ದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಶ್ರೀದೇವಿ ಅಂತ. ಎಲ್ಲದಕ್ಕೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ನನಗೊಂದು ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ನಿಮಗೆ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡೋಣ ಅಂತ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಜಸ್ಟ್ ನಾನು ಚಿಕ್ಕದಾಗಿ ಏನೋ ಒಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದೇನು ವಿಚಾರ ಅಂತಂದರೆ ವೈರಲ್ ಫೀವರ್ ಏನಕ್ಕೆ ಬರುತ್ತಪ್ಪ, ಯಾಕೆ ಬರುತ್ತೆ, ಅದನ್ನು ತಡೆಗಟ್ಟೋದು ಹೇಗೆ, ಯಾವ ರೀತಿ ತಡೆಗಟ್ಟೋದು ಅಂತ ನೋಡೋಣ, ಆಯಿತಾ. ನಾನು ಅದ್ರದ್ದೊಂದು ಡೆಫಿನೇಷನ್ ನೋಡೋಣ, ಓಕೆನಾ. ವೈರಲ್ ಫೀವರ್ ಈಸ್ ಎ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಬೈ ಆ್ಯನ್ ಎಲಿವೇಷನ್ ಇನ್ ಬಾಡಿ ಟೆಂಪ್ರೇಚರ್ ಡ್ಯೂ ಟು ಎ ವೈರಲ್ ಇನ್ಫೆಕ್ಷನ್. ಬಾಡಿ ಟೆಂಪ್ರೇಚರು ರೈಸ್ ಆದಾಗ ಅದನ್ನು ನಾವು ವೈರಲ್ ಇನ್ಫೆಕ್ಷನ್ ಅಂತ ಕರಿತೀವಿ. ಇಟ್ಸ್ ಎ ಕಾಮನ್ ಇಲ್ನೆಸ್ ಕಾಸ್ಡ್ ಬೈ ವೇರಿಯಸ್ ವೈರಸ್. ಅಂದರೆ ಇದು ಕಾಮನ್ನಾಗಿ ಎಲ್ರಿಗೂ ಬರೋ ಅಂಥದ್ದೇ, ಏನು ತೊಂದರೆ ಇಲ್ಲ, ಹೆದರೋಂಥ ಅವಶ್ಯಕತೆ ಇಲ್ಲ. ಬೈ ವೇರಿಯಸ್ ವೈರಸಸ್ಸಿಂದ ಇದು ಹರಡುತ್ತೆ. ಸೊ ಒಬ್ಬ ಸೋಂಕಿತ ವ್ಯಕ್ತಿಯ ಕೆಮ್ಮಿನಿಂದಲೂ ಸಹ ಇನ್ನೊಬ್ಬ ವ್ಯಕ್ತಿಗೆ ಹರಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೆಕ್ಸ್ಟ್ ಇದೊಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಅಂದರೆ ಗುಣಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಮೊದಲನೇ ಗುಣಲಕ್ಷಣ ಏನಪ್ಪ ಅಂತಂದರೆ ಹೈ ಫೀವರ್, ಅಂದರೆ ಜ್ವರ ಜಾಸ್ತಿ ಆಗೋದು. ಅಂದರೆ ಎಷ್ಟು ಇರುತ್ತಪ್ಪ ಜ್ವರ, ಹೈ ಫೀವರ್ ಅಂದರೆ ಎಷ್ಟಿರುತ್ತೆ, 99.99 ಡಿಗ್ರಿ ಟು 104 ಡಿಗ್ರಿ ಫ್ಯಾರನೀಟ್ ಇರುತ್ತೆ. ಅಂದರೆ ಲೋ ಅಂತೂ ಇರಲ್ಲ, ಹೈ ಇನ್ನೂ ಜಾಸ್ತಿನೇ ಇರುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ ಟೆಂಪ್ರೇಚರ್. ಆಮೇಲೆ ನೆಕ್ಸ್ಟ್ ಎರಡನೇ ಗುಣಲಕ್ಷಣ ಚಿಲ್ಸ್, ಅಂದರೆ ಚಳಿ ಬರೋದು. ನೆಕ್ಸ್ಟ್ ಫ್ಯಾಟಿಗ್ಯೂ, ಅಂದರೆ ಆಯಾಸ, ಸುಸ್ತು ಆಗೋಂಥದ್ದು. ಮಸಲ್ ಏಕ್, ಅಂದರೆ ಮನುಷ್ಯನ ಕೈ ಕಾಲು ಬಾಡಿ ಎಲ್ಲ ನೋವಾಗುವಂಥದ್ದು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಹೆಡ್ಡೇಕು, ತಲೆನೋವು ಬರುತ್ತೆ. ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಎಲ್ರಿಗೂ ಗೊತ್ತಿರುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ರಿಗೂ ಕಾಮನ್ ಹಾಗೆ ಆಗುತ್ತೆ. ಸೊ ಇಷ್ಟು ಗುಣಲಕ್ಷಣಗಳು ಇರುವಂಥ ಇಷ್ಟು ಗುಣಲಕ್ಷಣಗಳು ಬಂದರೆ ಸೊ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಏನಂತ ತಿಳ್ಕೊಬೋದು ಅಂದರೆ ಇದು ಒಂದು ವೈರಲ್ ಫೀವರ್ ಅಂತ ತಿಳ್ಕೊಬೋದು, ಓಕೆನಾ. ನೆಕ್ಸ್ಟ್ ನಾವೇನು ಮಾಡೋದು, ಇದನ್ನು ಹೇಗೆ ಪ್ರಿವೆಂಟ್ ಮಾಡೋದು, ಇದನ್ನು ತಡೆಗಟ್ಟೋದು ಹೇಗೆ ಅಂತ ನೋಡೋಣ, ಓಕೆನಾ. ಮೊದಲನಾಗಿ ನಾವು ಏನು ಮಾಡಬೇಕಪ್ಪ, ಹೈಜೀನ್ ಪ್ರಾಕ್ಟೀಸ್ ಮಾಡಬೇಕು. ಏನು ಮಾಡಬೇಕು ಅಂದರೆ ಹೈಜೀನ್ನ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ, ಹ್ಯಾಂಡ್ ವಾಶ್ ಮಾಡಬೇಕು. ಹೇಗೆ, ಫಸ್ಟು ಸೋಪ್ ಆ್ಯಂಡ್ ವಾಟರ್. ಸೊ ನಾವು ಎಲ್ಲೇ ಹೋಗಲಿ, ಚಿಕ್ಕ ಮಕ್ಕಳು ಹೊರಗಡೆ ಮಣ್ಣಲ್ಲಿ ಆಟಾಡ್ತಾರೆ, ಧೂಳಲ್ಲಿ ಆಟಾಡ್ತಾರೆ, ಬಾಲ್ ಆಟಾಡ್ತಾರೆ. ಸೊ ನಾವು ಅವ್ರಿಗೇನು ಮಾಡಬೇಕು, ಹ್ಯಾಂಡ್ ವಾಶ್ ಮಾಡಿಸ್ಬೇಕು. ಇವನ್ ದೊಡ್ಡವರು ಅಷ್ಟೇ, ಆಚೆ ಹೋಗಿ ಬರ್ತೀರಾ, ಅದು ಮುಡ್ತೀರಾ, ಇದು ಮಾಡ್ತಾರೆ, ನಾವು ಏನೇ ಮಾಡಿದ್ರು ವಿ ಶುಡ್ ಡೂ ದ ಹ್ಯಾಂಡ್ ವಾಶ್, ಓಕೆನಾ. ಆನಂತರ ವ್ಯಾಕ್ಸಿನೇಷನ್ ತೊಗೋಬೇಕು. ನೆಕ್ಸ್ಟು ಮಸ್ಕಿಟೋ ಕಂಟ್ರೋಲ್. ಈಗ ಸೊಳ್ಳೆಗಳಿಂದಲೂ ಜಾಸ್ತಿ ಜ್ವರ ಬರೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಸೊಳ್ಳೆಗಳಿಂದ ದೂರ ಇರೋದು ಮೇಯ್ನ್ ಇಂಪಾರ್ಟೆಂಟು. ಸೊ ನಾವು ಅದರಿಂದ ಮಸ್ಕಿಟೋ ನೆಟ್ಟನ್ನೆಲ್ಲ ನಾವು ಯೂಸ್ ಮಾಡಬೇಕು. ಆನಂತರ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಪು ಹೆಲ್ದಿ ಲೈಫ್ ಸ್ಟೈಲ್ ನಾವು ಲೀಡ್ ಮಾಡಬೇಕು, ಓಕೆನಾ. ಆಮೇಲೆ ಈಟ್ ಎ ಬ್ಯಾಲೆನ್ಸ್ಡ್ ಡಯಟ್. ನಾವು ಬ್ಯಾಲೆನ್ಸ್ಡ್ ಡಯಟನ್ನು ತೊಗೋಬೇಕಾಗುತ್ತೆ. ಅಂದರೆ ಅದು ರಿಚ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಡಯಟನ್ನು ನಾವು ಸೇವಿಸ್ಬೇಕು. ಏನಪ್ಪ ರಿಚ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಡಯಟ್ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ವೆಜಿಟೇಬಲ್ಸ್ನ ತೊಗೋಬೇಕು, ತರಕಾರಿಗಳ ಇರೋಂಥ ಪದಾರ್ಥನ ನಾವು ತಿನ್ನಬೇಕು, ಫ್ರೂಟ್ಸ್ ಹಣ್ಣುಗಳನ್ನ ತಿನ್ನಬೇಕು. ಅದರಲ್ಲೂ ಮೇನು ಆರೆಂಜ್, ಬನಾನಾ ಅದೆಲ್ಲ ತಿನ್ನಬೇಕು. ಆಮೇಲೆ ಎಗ್, ಫಿಶ್ಶು, ನಾನ್ ವೆಜಿಟೇರಿಯನ್ಸ್ ಆದರೆ ಎಗ್ಗು, ಫಿಶ್ಶು, ಮೀಟ್ ಇದೆಲ್ಲ ತಿಂತಾರೆ. ಆಮೇಲೆ ಇನ್ನು ವೆಜಿಟೇರಿಯನ್ಸು ಹೋಲ್ ಗ್ರೇನ್ಸು, ಫ್ರೂಟ್ಸು, ವೆಜಿಟೇಬಲ್ಸು, ನಟ್ಸು, ಬೀನ್ಸು, ಈ ಥರದ್ದೆಲ್ಲ ಇದೆಲ್ಲ ಐರನ್ ರಿಚ್ ವಿಟಮಿನ್ಸ್ ಮಿನರಲ್ಸ್ ಇರೋಂತಹ ಫುಡ್. ಇದೆಲ್ಲ ತಿಂದರೆ ಸೊ ಮನುಷ್ಯನಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಆನಂತರ ಸೇಫ್ ಫುಡ್ ಆ್ಯಂಡ್ ವಾಟರ್ ಇದನ್ನು ನಾವು ಫಾಲೋ ಮಾಡಬೇಕು. ಇದೆಲ್ಲ ಫಾಲೋ ಮಾಡೋದ್ರಿಂದ ನಾವು ವೈರಲ್ ಫೀವರ್ನ ತಡೆಗಟ್ಟೋ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್ ನಾವು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಟ್ರೀಟ್ಮೆಂಟ್. ನಾವೇನು ಏನು ಮಾಡ್ಬೋದು ಟ್ರೀಟ್ಮೆಂಟು, PCT ಪ್ಯಾರಾಸಿಟಮಲ್ ತೊಗೋಬೋದು, ಐಬ್ರೂಫನ್ ತೊಗೋಬೋದು. ಮನೇಲಿ ಏನು ಮಾಡ್ಬೋದು, ಸ್ಪಾಂಜ್ ಬಾತ್, ಅಂದರೆ ಒಂದು ತಣ್ಣೀರನ್ನು ಒಂದು ಬಟ್ಟೆಯಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಕಾಟನ್ ಬಟ್ಟೆನ ಹಿಂಡಿ ಅದನ್ನು ಹಣೆಗೆ ಇಲ್ಲ ಕೈ ಕಾಲು ಎಲ್ಲ ಮುಖ ಎಲ್ಲ ಒರೆಸ್ಬೋದು, ಹಣೆ ಮೇಲೆ ಹಾಕ್ಬೋದು. ಕೆಲವೊಬ್ಬರು ಮಕ್ಕಳಿಗೆ ಹೆಂಗೆ ಮಾಡ್ತಾರೆ ಅಂದರೆ ಉಗುರು ಬೆಚ್ಚಗಿನ ನೀರನ್ನು
ಅದರಲ್ಲಿ ಹಾಕ್ಬಿಟ್ಟು ಅದನ್ನು ಹಿಂಡಿ ಮಕ್ಕಳಿಗೆಲ್ಲ ವೈಪ್ ಮಾಡ್ತಾರೆ. ಇನ್ನು ದೊಡ್ಡವರಿಗೆ ಜಾಸ್ತಿ ಫೀವರ್ ಇತ್ತು ಅಂದರೆ ನಾವು ಕೋಲ್ಡ್ ವಾಟರ್ನ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾವು ಫೀವರ್ನ ಹೆಂಗಪ್ಪ ಐಡೆಂಟಿಫೈ ಮಾಡೋದು, ಇನ್ನೊಂದು ರೀತಿ ಹೆಂಗೆ ಅಂತಂದರೆ ಬ್ಲಡ್ ಟೆಸ್ಟ್ ಮಾಡೋದು. ಓಕೆನಾ, ಬ್ಲಡ್ ಟೆಸ್ಟ್ ಹೆಂಗೆ? ಸೊ ಅದೆಲ್ಲ ಸಿ ಬಿ ಸಿಯಿಂದ ನಮಗೆ ಗೊತ್ತಾಗುತ್ತೆ ವೈರಲ್ ಫೀವರ್ ಇದೆಯೋ ಇಲ್ಲ ಅಂತ. ಏಕೆಂದರೆ ಅದರಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಕೌಂಟ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಾವು ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ ದಿಸ್ ಈಸ್ ವೈರಲ್ ಫೀವರ್ ಆರ್ ನಾಟ್. ಸೊ ನಾವು ಹೆಂಗೂ ಇಷ್ಟೆಲ್ಲ ಸಿಮ್ಟಮ್ಸ್ ಇತ್ತು ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದು. ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಡಾಕ್ಟ್ರ್ ಹತ್ರ ಹೋಗಬೇಕು. ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಏನು ಬ್ಲಡ್ ಟೆಸ್ಟ್ ಮಾಡಬೇಕೋ ಬೇಡವೋ ಅಂತಂದು. ಸೊ ಡಾಕ್ಟರ್ ಸಜೆಸ್ಟ್ ಮಾಡಿ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಹೇಳ್ತಾರೆ. ನಮ್ಮ CBCಯಿಂದನೂ ನಾವು ಐಡೆಂಟಿಫೈ ಅದರ್ ಬ್ಲಡ್ ಟೆಸ್ಟ್ಗಳಿದ್ದಾವೆ, ಅದು ಅಕಾರ್ಡಿಂಗ್ ಟು ಡಾಕ್ಟರ್ ವಿಲ್ ಡು. ಓಕೆನಾ, ಅದಾದಮೇಲೆ ಮತ್ತು ಡಾಕ್ಟರ್ಸ್ ಟ್ರೀಟ್ಮೆಂಟ್ ಹೇಳ್ತಾರೆ, ಏನು ತೊಗೋಬೇಕು, ಏನು ಫಾಲೋ ಮಾಡಬೇಕು, ಏನು ಮೆಡಿಸಿನ್ಸ್ ಕಂಟಿನ್ಯೂ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಆಮೇಲೆ ಫಿಸಿಷಿಯನ್ ಅಂತೂ ನಾವು ಡಾಕ್ಟರ್ಸ್ ಹತ್ರ ಹೋಗಿ ತೋರಿಸ್ಲೇಬೇಕು ಇದಕ್ಕೆ. ಆನಂತರ ನಾವೇನು ಮಾಡಬೇಕು ಅಂತಂದರೆ ಹೋಮ್ ರೆಮಿಡೀಸ್. ಸೊ ಡಾಕ್ಟರ್ಸಿಗೆ ಹೋಗ್ಲಿಕ್ಕೆ ಕೆಲವರು ಹೋಮ್ ರೆಮಿಡೀಸ್ನ ಮೇಂಟೈನ್ ಮಾಡ್ತಾರೆ. ಅದನ್ನು ಕೂಡ ಸ್ನೇಹಿತರೆ ನೀವು ಮನೆಯಲ್ಲೇ ಮಾಡ್ಕೋಬೋದು. ಏನಪ್ಪ ಅಂದರೆ ಕೆಲವೊಂದು ರೆಮಿಡೀಸ್ನ ನಾನು ಹೇಳ್ತೀನಿ, ವೈರಲ್ ಫೀವರ್ನ ಮನೆಯಲ್ಲೇ ಹೇಗೆ ತಡೆಗಟ್ಟೋದು ಅಂತ. ಗಿಡಮೂಲಿಕೆ ಚಹಾಗಳು ಅಂತ ಮಾಡ್ತಾರೆ ಸ್ನೇಹಿತರೆ. ಗಿಡಮೂಲಿಕೆ ಚಹಾಗಳಂದರೆ ತುಳಸಿ ಟೀನ ಮಾಡ್ಕೊಂಡು ಕುಡಿತಾರೆ, ಜಿಂಜರ್ ಟೀ ಮಾಡ್ಕೊಂಡು ಕುಡಿತಾರೆ. ಇದೆಲ್ಲ ಕುಡಿಯೋದ್ರಿಂದ ನಾವು ಆರಾಮಾಗಿ ವೈರಲ್ ಫೀವರ್ನ ತಡೆಗಟ್ಬೋದು. ಆಮೇಲೆ ಅರಿಶಿನ ಇರುತ್ತಲ್ಲ, ಅರಿಶಿನ ಮತ್ತು ಹಾಲನ್ನ ಬಿಸಿ ಮಾಡಿಬಿಟ್ಟು ಅದ್ರಾಗೊಂದು ಚಿಟಿಗೆ ಅರಿಶಿನ ಪುಡಿ ಹಾಕಿ ಕುದಿಸಿ ಕುಡಿಯೋದ್ರಿಂದನೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಪ್ಲೆಂಟಿ ಆಫ್ ವಾಟರ್, ತುಂಬ ಜಾಸ್ತಿ ನೀರನ್ನು ಕುಡಿಬೇಕಾಗತ್ತೆ ಮತ್ತು ಎಳನೀರನ್ನು ಕುಡಿಬೇಕಾಗತ್ತೆ. ಆಮೇಲೆ ಜೇನುತುಪ್ಪದೊಂದಿಗೆ ಬೆಳ್ಳುಳ್ಳಿಯ ಹಾಕಿ 1 ಸ್ಪೂನು ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ವೈರಲ್ ಫೀವರನ್ನು ಆರಾಮವಾಗಿ ನಾವು ತಡೆಗಟ್ಟಬಹುದು. ಇದೆಲ್ಲ ಮಾಡೋದ್ರಿಂದ ಇದೆಲ್ಲ ಹೋಮ್ ರೆಮಿಡೀಸ್ ಸ್ನೇಹಿತರೆ. ಇದೆಲ್ಲ ಮಾಡೋದ್ರಿಂದ ನಾವು ಆರಾಮಾಗಿ ವೈರಲ್ ಫೀವರ್ನ ತಡೆಗಟ್ಟಬಹುದು ಮನೆಯಲ್ಲಿ. ಕೆಲವೊಬ್ಬರು ಹಿರಿಯರೆಲ್ಲ ಹೋಗಲ್ಲ ಹಾಸ್ಪಿಟ್ಲಿಗೆ, ಈ ಥರದ್ದೆಲ್ಲ ರೆಮಿಡೀಸ್ನ ಮಾಡಿಕೊಂಡು ಅವರು ಆರಾಮಾಗಿ ಹೆಲ್ತಿಯಾಗಿ ಇರ್ತಾರೆ. ಸೊ ನನ್ನ ಒಂದು ಈ ಚಿಕ್ಕದಾದ ಒಂದು ಏನಪ್ಪ ಅಂದರೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ಬೇರೆ ಬೇರೆ ಕಂಟೆಂಟು ವೀಡಿಯೋಸ್ ಜೊತೆ ಬರ್ತೇನೆ. ಸೊ ಎಲ್ಲರೂ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಡೋಂಟ್ ಫರ್ಗೆಟ್. ಬಾಯ್ ಸ್ನೇಹಿತರೆ.